ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ, ಇಂದು ಮಾರ್ಗ ಮಧ್ಯದಲ್ಲಿ ಸಿಕ್ಕಂತಹ ಅಕೇಶಿಯಾ ಟ್ರೀ ನನ್ನನ್ನು ಸೆಳೆಯಿತು. ಆ ಕ್ಷಣವೇ ವಾಹನದಿಂದಿಳಿದು ಈ ಹೂವಿನ ಮರದ ಒಂದಷ್ಟು ಚಿತ್ರೀಕರಣವನ್ನು ಮಾಡಿಕೊಂಡೆ. ಹಸಿರನ್ನೇ ಮೈ ಹೊತ್ತ ಮರ ಹೂ ಬಿಡುವ ಕಾಲಕ್ಕೆ ಮರದ ತುಂಬೆಲ್ಲ ಬಂಗಾರದ ಹೂತೆನೆಗಳನ್ನು ಹೊತ್ತು ತಂಗಾಳಿಯ ಸ್ಪರ್ಶಕ್ಕೆ ತೊನೆದಾಡುವ ಪರಿ ಕಣ್ಮನಕ್ಕೆ ಇಂಪು ತಂಪು. ದಾರಿ ಹೋಕರನ್ನು ಸೆಳೆಯುವಲ್ಲಿ ಈ ಮರ ಯಶಸ್ವಿಯಾಯಿತೇನೋ ಎಂಬುದಕ್ಕೆ ನಾನೇ ಸಾಕ್ಷಿ. ನಾನು ಮಾತ್ರ ಸಾಕೆ, ಈ ಹೂವಿನ ಪರಿಮಳಕ್ಕೆ ಮನಸೋತು ಜೇನುನೊಣಗಳು ಕೂಡ ನನಗಿಂತ ಮುನ್ನ ಒಂದು ಸಾಲುಗಟ್ಟಿ ಮಧುವನ್ನು ಸವಿಯಲು ನಿಂತಿರೋದು ಕೂಡ ಪ್ರಕೃತಿಯ ವೈಚಿತ್ರ್ಯ. ಇನ್ನು ಎಲ್ಲೋ ಫ್ಲೇಮ್ ಟ್ರೀ ಎಂದು ಕರೆಯುವಂಥ ಈ ಹೂವಿನ ಮರ ಭೂದೇವಿಗೆ ಬಂಗಾರದ ವರ್ಣದ ಸಿಂಚನವನ್ನು ಅಲ್ಲಲ್ಲಿ ಸಿಂಪಡಿಸಿದಂತೆ ಕಾಣುವ ಈ ಹೂವು ನೋಡಿದ ತಕ್ಷಣ ನನಗನ್ನಿಸಿದ್ದು, ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ ಎಂಬ ಹಾಡನ್ನು ಆ ಕ್ಷಣ ನನಗೆ ನೆನಪು ಮಾಡಿಕೊಡ್ತು. ಭೂದೇವಿಯ ಗರ್ಭದಿಂದ ಉದಿಸಿದ ಯಾವುದೇ ಗಿಡ ಮರ ಬಳ್ಳಿಗಳು ಭೂದೇವಿಗೆ ನಮನವನ್ನು ಸಲ್ಲಿಸಲು ಅದೇ ಹೂವು ರಾಶಿ ರಾಶಿಯಾಗಿ ಅವಳ ಮಡಿಲಿಗೆ ಹೋಗಿ ಅಂತಿಮ ವಿದಾಯವನ್ನು ಕೆಲವು ಗಿಡಮರಗಳು ನೀಡುತ್ತವೆ. ಅದರಲ್ಲಿ ಈ ಮರ ಕೂಡ ಒಂದು. ಇದು ಅಮೆರಿಕ ಮೂಲದ್ದು. ಮಾರ್ಗ ಮಧ್ಯದಲ್ಲಿ ಹೆಚ್ಚಾಗಿ ಈ ಹೂವಿನ ಮರಗಳನ್ನು ಕಾಣಬಹುದು. ನೋಡಿ, ಹಗುರವಾದ ಹೂವುಗಳು ನೋಡಲಿಕ್ಕೆ ಅದೆಷ್ಟು ಖುಷಿ ಕೊಡುತ್ತವೆ ಅಂತ. ಮಣ್ಣಿನ ಬಣ್ಣ, ಹೂವಿನ ಬಣ್ಣ ಇವೆರಡೂ ಮೇಳೈಸಿ ಆ ಸಂದರ್ಭವನ್ನು ಅದೆಷ್ಟು ಸೊಗಸಾಗಿ ನಮ್ಮ ಕಣ್ಮುಂದೆ ಕಟ್ಟಿಕೊಟ್ಟಿದೆ. ನೋಡಿ, ಎಷ್ಟು ಚಂದದ ಸಂದರ್ಭ. ಆಕಾಶದ ಎತ್ತರಕ್ಕೆ ಬೆಳೆದ ಹೂವು ಭೂದೇವಿಗೆ ನಮನ ಸಲ್ಲಿಸಲು ಧರೆಗಿಳಿದಂತೆ. ಇನ್ನು ಪಾರ್ಕಿನ ಆವರಣದಲ್ಲಿ ಹಳದಿ ಲಿಲ್ಲಿ ಹೂ ಮಳೆಗಾಲದಲ್ಲಿ ಭೂಗರ್ಭದಿಂದ ಹೊರಬಂದು ಮುಂಜಾನೆಯ ಮಂಜಿನ ಹನಿಗಳ ಸಿಂಚನದೊಂದಿಗೆ ತಂಗಾಳಿಯಲ್ಲಿ ತೊನೆದಾಡ್ತಾ ಇದೆ. ನೋಡಿ, ಅದಷ್ಟು ಚಂದದ ಹಸಿರ ಜೊತೆಗೆ ಬಂಗಾರದ ವರ್ಣ. ಇದು ಬೆಂಕಿ ಪುಷ್ಪ, ಫೈರ್ ಬುಷ್ ಎಂದು ಕರೆಯುವ ಈ ಅಲಂಕಾರಿಕ ಸಸ್ಯ ಅಮೆರಿಕ ಮೂಲದ್ದು. ಈ ಹೂವಿನ ಮಧುವನ್ನು ಸವಿಯಲು ಜೇನುನೊಣಗಳು ಲಗ್ಗೆ ಇಟ್ಟ ಪರಿ ಕಣ್ಮನಕ್ಕೆ ಸೊಬಗನ್ನು ನೀಡುವಂತಿತ್ತು. ಮುಂಜಾನೆ ಹಕ್ಕಿಗಳ ಕಲರವ, ಜೇನುನೊಣಗಳ ಸಹಚರ್ಯದೊಂದಿಗೆ ಹಸಿವನ್ನು ತಣಿಸಿಕೊಳ್ಳಲು ತವಕಿಸುವ ಪರಿ ನಿಜಕ್ಕೂ ಅಮೋಘ. ನೋಡಿ, ಎಷ್ಟು ಚಂದದ ಹೂವು. ಆ ಮೊನಚಾದ ಹೂಗಳಲ್ಲಿನ ಮಕರಂದವನ್ನು ಸವಿಯಲು ತವಕಿಸುವಂಥ ಜೇನುನೊಣಗಳು. ನೋಡಿ, ಎಷ್ಟು ಚಂದದ ಹೂವಿನೊಂದಿಗೆ ತೊನೆದಾಡ್ತಿವೆ ಜೇನುಗಳು ಕೂಡ. ಇದು ನೆಗ್ಗಲ ಹೂವು. ಆ ಕ್ಷಣ ನನ್ನನ್ನು ಸೆಳೆಯಿತು. ಆ ಕಾರಣಕ್ಕೆ ಅದನ್ನು ಕೂಡ ಇಲ್ಲಿ ದಾಖಲಿಸಿದ್ದೇನೆ. ಇದು ರಾಯಲ್ ಫಾರ್ಮ್ ಟ್ರೀ. ಆಗ ತಾನೇ ಒಂಬಾಳೆಯನ್ನು ಬಿಟ್ಟು ಹರಡಿದ ಹೂಗಳು ಜೇನುನೊಣಗಳ ದಾಳಿಗೆ ತತ್ತರಿಸಿ ಸಾಕಷ್ಟು ಹೂಗಳು ನೆಲಕ್ಕೆ ಉರುಳಿದ್ವು. ಇವುಗಳನ್ನು ನೋಡುವ ಭಾಗ್ಯ ಯಾರಿಗುಂಟೋ ಏನೋ ಗೊತ್ತಿಲ್ಲ. ನಾನಂತೂ ಅವುಗಳನ್ನು ನೋಡಿ ಸಂಭ್ರಮಿಸಿದೆ. ನೋಡಿ, ಒಂದಷ್ಟು ಹೂಗಳು ನಾವು ನೋಡಲಿ ಬಿಡಲಿ ಅವು ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇರುತ್ತವೆ. ನೋಡಿ, ಎಷ್ಟು ಚಂದದ ಹೂಗಳು. ಆ ಬಿದ್ದ ಹೂಗಳನ್ನು ಕೂಡ ಇರುವೆ, ಜೇನುನೊಣಗಳು ಅದರಲ್ಲಿರೋ ಮಕರಂದವನ್ನು, ಸಿಹಿಯನ್ನು ಪಡ್ಕೊಳ್ಳಿಕ್ಕೆ ತವಕಿಸ್ತಿರೋದನ್ನು ಕೂಡ ನಾ ಕಂಡೆ. ನೋಡಿ, ಎಷ್ಟು ಚಂದದ ಹೂಗಳು. ಸಾಕಷ್ಟು ಜನರು ಇದನ್ನು ಗಮನಿಸದೇ ಇರಬಹುದು, ಆದರೆ ನನ್ನ ಕಣ್ಣಮನವಂತೂ ಖಂಡಿತ ಸೆಳೀತು. ಇನ್ನು ಪಾರ್ಕ್ನಲ್ಲಿ ವಿಶೇಷವಾಗಿ ನನ್ನನ್ನು ಸೆಳೆದದ್ದು ಹಳದಿ ಮೊನಚಾದ ಸಸ್ಯ. ಇದು ಕೂಡ ಅಮೆರಿಕ ಮೂಲದ ಸಸ್ಯ. ಇದರ ಹೂರಾಶಿ ಗಗನಚುಂಬಿಯಾಗಿ ಬೆಳೆದು ನಿಂತಿರುವ ಪರಿ ಕುತೂಹಲವನ್ನು ಕೆರಳಿಸುವಂತಿತ್ತು. ಚಿಟ್ಟೆ ಜೇನುನೊಣಗಳು ಪಕ್ಷಿಗಳಿಗೆ ಅನುವಾಗುವಂತೆ ನಿರ್ಭೀತಿಯಿಂದ ಅದರ ಸವಿಯಲು, ಮಕರಂದವನ್ನು ಸವಿಯಲು ಹೇಳಿ ಮಾಡಿಸಿದಂತೆ ಇದ್ದಂತಹ ಇದರ ಗುಚ್ಛ ಅದೆಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ ನೋಡಿ.
ಮತ್ತು ಇದರ ಹೂಗಳು ಹೊರಟು ಸಾಕಷ್ಟು ತಾಳಿಕೆ ಬರುವಂಥವು. ಗಂಟೆಯ ರೂಪದಲ್ಲಿ ಇವು ತೊನೆದಾಡೋದನ್ನು ನಾನು ಝೂಮ್ ರೀತಿ ಹಾಕಿ ಅದನ್ನು ಚಿತ್ರೀಕರಣ ಮಾಡಿಕೊಂಡೆ. ನೋಡಿ ಎಷ್ಟು ಚಂದದ ಹೂರಾಶಿ. ಈ ರಾಶಿಗೆ ಪಕ್ಷಿಗಳು, ಚಿಟ್ಟೆ, ಜೇನ್ನೊಣಗಳು ಲಗ್ಗೆಯಿಟ್ಟಿದ್ದು ನೋಡಿ. ಆ ಕ್ಷಣ ಹಾರಿಹೋಯಿತು ಒಂದು ಪಕ್ಷಿ. ನೋಡಿ ಎಷ್ಟು ಚಂದದ ಚಿತ್ರೀಕರಣ. ಮಕ್ಕಳಿಗೆ ನಾವು ಪಾರ್ಕಿಗೆ ಬಂದಾಗ ಬರೀ ನಾವು ವಾಕ್ ಮಾಡೋದಷ್ಟೇ ಅಲ್ಲ, ಇದನ್ನೆಲ್ಲ ಒಂದಷ್ಟು ಕುತೂಹಲದಿಂದ ಮಕ್ಕಳಲ್ಲಿ ನೋಡುವಂತಹ ಪ್ರಕ್ರಿಯೆಯನ್ನು ನಾವು ಮಾಡಿಕೊಡ್ಬೇಕು. ನೋಡಿ ಎಷ್ಟು ಚಂದದ ಹಸಿರ ಚಿತ್ತಾರದಲ್ಲಿ ಈ ಹೂವು ಬೆಳೆದು ಮೈದುಂಬಿರುವಂಥದ್ದು. ಇನ್ನು ಇದು ಆಕಾಶ ಮಲ್ಲಿಗೆ. ಹೂ ಬಿಡುವ ಕಾಲಕ್ಕೆ ಆಕಾಶಕ್ಕೆ ಎತ್ತರಕ್ಕೆ ಬೆಳೆದು ನಿಲ್ಲೋದ್ರಿಂದ ಇದನ್ನು ಆಕಾಶ ಮಲ್ಲಿಗೆ ಅಂತಾರೆ. ಇದು ಕೂಡ ಹೊರಟಾದ ಹೂವು, ನೋಡಲಿಕ್ಕೆ ಸುವಾಸನೆಯನ್ನು ಕೂಡ ಇದೆ, ತಾಳಿಕೆ ಬರುವಂಥದ್ದು. ಪಾರ್ಕ್ನಲ್ಲಿ ಸಾಕಷ್ಟು ಹೂ ಗಿಡ ಮರಗಳನ್ನು ನಾವು ಮನಸ್ಸಿಗೆ ಮುದವನ್ನು ಅಥವಾ ರಿಲ್ಯಾಕ್ಸ್ ಎನ್ನೋ ಸಂದರ್ಭದಲ್ಲಿ ಬರೋದ್ರ ಜೊತೆಗೆ ಒಂದಷ್ಟು ಮಕ್ಕಳಿಗೆ ಈ ಹೂವು ಮರಗಳ ಪರಿಚಯವನ್ನು ಮಾಡಿಸ್ಕೊಡೋದ್ರಿಂದ ಅವರಿಗೂ ಈ ಹೂವುಗಳ ಪರಿಚಯವಾಗುತ್ತೆ. ನೋಡಿ ಎಷ್ಟು ಚಂದದ ಹೂಗಳು ಗಾಳಿಯ ಸ್ಪರ್ಶಕ್ಕೆ ತೊನೆದಾಡುತ್ತಾ ಇವೆ. ಅವುಗಳ ಭಾಗ್ಯ ನಮಗಂತೂ ಇಲ್ಲ. ನೋಡಿ ಖುಷಿ ಪಡೋಣ. ಇದಾಗಿತ್ತು ಇಂದಿನ ವಿಶೇಷ. ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವೆ ನಿಮಗಾಗಿ.